ಹೆಲೋ ಗೈಸ್, ಸಿ ಡಿ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಪಾನಿಪುರಿ ಮಾಡುವ ಅಂತ ಇಲ್ಲಿ ಜಲನಿ ಅವರದ್ದು ಪಾನಿಪುರಿ ಮ್ಯಾಜಿಕ್ ಅಂತ ಒಂದು ತಗೊಂಡು ಬಂದಿದ್ದೇನೆ. ಇದು ರೆಡಿಮೇಡ್. ಇದರಲ್ಲಿ ಎಂತ ಅಂದರೆ ಪುದೀನ ಪಾನಿ, ಕಟ್ಟ ಮೀಠಾ ಪಾನಿ, ಖಜೂರ್ ಇಮ್ಲಿ ಚಟ್ನಿ ಕೂಡ ಉಂಟು. ಹಾಗೆಯೇ ಪೂರಿ ಉಂಟು. ಅದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡಬೇಕು. ಇದು ಫಸ್ಟ್ ಟೈಮ್ ಟ್ರೈ ಮಾಡೋದು. ಇದರಲ್ಲಿ 50 ಪೂರೀಸ್ ಬರುತ್ತೆ. ಮತ್ತು ಇಲ್ಲಿ ಎಂತ ಎಲ್ಲ ಹಾಕಬೇಕು ಮಾಡಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಒಮ್ಮೆ ಓದಿ ಬೇಕಾದರೆ. ಏನು ಕಾಂಪ್ಲಿಕೇಟೆಡ್ ಇಲ್ಲ, ಈಸಿ ಉಂಟು. 65 ರುಪೀಸಿಗೆ ಆ್ಯಕ್ಚುಲಿ ವರ್ತ್. ಅಂದರೆ 50 ಪೂರೀಸ್ ಅಂದರೆ ಆಗ್ಬೋದು. ಹೇಗೆ ಉಂಟು ನೋಡುವ. ಸೊ ಇಲ್ಲಿ ನಾನು ನಿಮಗೆ ಈಗ ಓಪನ್ ಮಾಡಿ ತೋರಿಸ್ತೇನೆ ಪ್ಯಾಕನ್ನು, ಎಂತ ಎಲ್ಲ ಉಂಟು ನೋಡುವ. ಇಲ್ಲಿ ನೋಡ್ಬೋದು, ಇದು ಪುದೀನ ಪಾನಿ ಪೌಡರ್. ಇದರಲ್ಲಿ ಪೌಡರ್ ಉಂಟು ಒಳಗಡೆ. ಇದಕ್ಕೆ ನಾವು ನೀರನ್ನು ಮಿಕ್ಸ್ ಮಾಡಬೇಕು. ಹಾಗೆಯೇ ಇನ್ನೊಂದು ಖಜೂರ್ ಇಮ್ಲಿ ಚಟ್ನಿ, ಇದು ಕೂಡ ಪೌಡರ್ ಹಾಗೇ ಉಂಟು. ಅದಕ್ಕೆ ಕೂಡ ನೀರನ್ನು ಹಾಕಬೇಕು. ಮತ್ತು ಇನ್ನೊಂದು ಕಟ್ಟ ಮೀಠಾ ಇಮ್ಲಿ ಪಾನಿ ಪೌಡರ್, ಇದು ಕೂಡ ಪೌಡರೇ. ಸೊ ಇದಕ್ಕೆಲ್ಲದಕ್ಕೂ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಸೊ ಇದು ಪೂರಿ. ಇದರಲ್ಲಿ 50 ಉಂಟು. ಸೊ ನೋಡುವ ಹೇಗಾಗ್ತದಂತ. ಸೊ ಇಲ್ಲಿ ಎಣ್ಣೆ ಬಿಸಿಯಾದ ಮೇಲೆ ಒಂದು ಹಾಕಿ ನೋಡುವ ಎಣ್ಣೆ ಬಿಸಿಯಾಗಿದೆಯಾ ಅಂತ. ಸ್ವಲ್ಪ ಬಿಸಿ ಆಗಲಿಕ್ಕಿತ್ತು. ಸೊ ಇಲ್ಲಿ ನೋಡ್ಬೋದು, ಇದು ನಿಮಗೆ ಫುಲ್ ಉಬ್ಬಿ ಬರುತ್ತೆ ರೌಂಡ್ ಶೇಪಲ್ಲಿ, ಬಾಲ್ ಆಗಿ. ಅಷ್ಟರ ತನಕ ನೀವು ಅದನ್ನು ಹಾಗೆಯೇ ಎಣ್ಣೆಯಲ್ಲಿ ಇಡಬೇಕು. ನೋಡ್ಬೋದು, ಫ್ಲೇಮನ್ನು ಮೇಂಟೈನ್ ಮಾಡ್ತಾ ಇರಿ. ಒಮ್ಮೆ ಸ್ಲೋ ಇಟ್ಟು ಒಮ್ಮೆ ಸ್ಪೀಡ್ ಇಟ್ಟು. ಸೊ ಫಸ್ಟಿಗೆ ನಾನಿಲ್ಲಿ ಒಂದೊಂದೇ ಹಾಕ್ತಿದ್ದೇನೆ, ಮತ್ತೆ 1 2 3 ಒಟ್ಟಿಗೆ ಹಾಕುದಂತ. ಸೊ ಇಲ್ಲಿ ನೋಡ್ಬೋದು ಪೂರೀಸ್ ರೆಡಿ ಆಗ್ತಾ ಉಂಟು.
ತುಂಬ ಒಳ್ಳೆದಾಗಿ ಬಂದಿದೆ. ನಾನು ಇಷ್ಟು ಒಳ್ಳೆಯದು ಪೂರಿ ಬರ್ತದೆ ಅಂತ ಎಣಿಸಲಿಲ್ಲ, ಯಾಕೆಂದರೆ ತುಂಬ ಸಾಫ್ಟ್ ಉಂಟು ಇದು ಪೂರಿ. ಸೊ ಈಗ ಇಲ್ಲಿ ನಾನು ಚಟ್ನಿ ಮತ್ತು ಅದು ಪಾನಿ ಎಲ್ಲ ರೆಡಿ ಮಾಡಲಿಕ್ಕೆ ಸೊ ಇಲ್ಲಿ 3 ಬೌಲ್ ತಗೊಂಡಿದ್ದೇನೆ. ಸೊ ಇಲ್ಲಿ ಈಗ ಒಂದೊಂದನ್ನೇ ರೆಡಿ ಮಾಡುವ. ಫಸ್ಟಿಗೆ ಇಲ್ಲಿ ಪುದೀನ ಪಾನಿಯನ್ನು ಅದರದ್ದು ಪೌಡರನ್ನು ಹಾಕ್ತಿದ್ದೇನೆ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅಷ್ಟು ಹಾಕಿ, ಯಾಕಂದರೆ ಇಲ್ಲಿ 50 ಪೀಸಿಗೆ ಅದು ಅಷ್ಟು ಕೊಟ್ಟದ್ದು. ನೀವು ಈಗ ಒಂದು 10 to 20 ಪೂರಿ ತಗೊಂಡ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಅಂದರೆ ಟೇಸ್ಟ್ ಪ್ರಕಾರ ನೋಡಿ ಹಾಕಿದರೆ ಆಯಿತು. ಆ್ಯಕ್ಚುಲಿ ಇದರದ್ದು ಟೇಸ್ಟ್ ಅಂತೂ ತುಂಬ ಒಳ್ಳೆಯದಿತ್ತು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಒಂದು ಮಾಡಿದ್ದೆ, ಸೊ ಆಗ ಅಷ್ಟು ಅಂದರೆ ಅದು ಒಳ್ಳೆದಿರಲಿಲ್ಲ, ಅದು ನೀರು ಟೈಪಲ್ಲಿತ್ತು. ಇದು ಒಳ್ಳೆಯದುಂಟು, ಆ್ಯಕ್ಚುಲಿ ನೀವು ಕೂಡ ಟ್ರೈ ಮಾಡಿ. ಸೊ ಹಾಗೆಯೇ ಇನ್ನೂ 2ಕ್ಕೂ ಕೂಡ ಅಂದರೆ ಚಟ್ನಿ ಉಂಟಲ್ಲ, ಇಮ್ಲಿ ಮತ್ತು ಅದು ಖರ್ಜೂರದ್ದು, ಅದಕ್ಕೆ ಕೂಡ ಸ್ವಲ್ಪ ನೀರು ಹಾಕಿದರೆ ಆಯಿತು. ಸ್ವಲ್ಪ ನಿಮಗೆ ತಿಕ್ ಮಾಡಿದರೆ ಆಯಿತು. ಸೊ ಇದಕ್ಕೆ ಬೇಕಾದರೆ ನೀವು ಇದು ಪೊಟೆಟೊ ಅದು ಬಾಜಿ ಕೂಡ ಮಾಡ್ಬೋದು ಇನ್ ಕೇಸ್. ಆ್ಯಕ್ಚುಲಿ ಮಾಡಿದರೆ ಒಳ್ಳೆಯದಾಗುತ್ತೆ, ಮಾಡದಿದ್ದರೂ ನೀರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಕಟ್ ಮಾಡಿ ಹಾಕಿದರೂ ತುಂಬ ಚೆನ್ನಾಗಾಗುತ್ತೆ. ಸೊ ಆ್ಯಕ್ಚುಲಿ ನಾನು ಅದರಲ್ಲಿ ಹೇಗೆ ಬರೆದಿತ್ತು ಅದರ ಪ್ರಕಾರನೇ ಎಲ್ಲ ಮಾಡಿದೆ, ನಿಮ್ಗೆ ಮಾಡಲಿಕ್ಕೆ ಕಷ್ಟ ಏನಿಲ್ಲ. ಸೊ ನಮ್ಮದಿಲ್ಲಿ ಪಾನಿ ಎಲ್ಲ ರೆಡಿ ಆಯಿತು. ಸೊ ಇಲ್ಲಿ ನಮ್ಮದೆಲ್ಲ ಪಾನಿ ಪೂರಿ ಮತ್ತು ನಾನಿಲ್ಲಿ ಸ್ವಲ್ಪ ಆನಿಯನ್ ಮತ್ತು ಟೊಮೆಟೊವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ನೀವು ಬಾಜಿ ಕೂಡ ತಗೊಳ್ಬೋದು.
ಸೊ ಈಗ ನೋಡುವ ಹೇಗಾಗ್ತದಂತ. ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಜೆನ್ಯುವಿನ್ ಆಗಿ ಹೇಳೋದಾದರೆ ತುಂಬ ಒಳ್ಳೆಯದಿತ್ತು. ನೀವು ಕೂಡ ಟ್ರೈ ಮಾಡಿ. ಸೊ ಇಲ್ಲಿ ಒಂದು ನನ್ನ ಅಪ್ಪನಿಗೆ ಕೂಡ ಈಗ ಕೊಡ್ತಿದ್ದೇನೆ, ಅವರು ಕೂಡ ಟೇಸ್ಟ್ ನೋಡಲಿ. ಸೊ ಅವರು ಕೂಡ ಹೇಳಿದರು ಒಳ್ಳೇದುಂಟ ಅಂತ. ಅಂದರೆ 65 ರುಪೀಸಿಗೆ ವರ್ತ್ ಆ್ಯಕ್ಚುಲಿ. ಸೊ ಈಗ ಎಲ್ಲ ತಿಂದು ಖಾಲಿ ಮಾಡ್ತೇವೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. So until then, take care. Bye bye. See you in the next video. Bye bye.